ಸಿಎಂ ಚೇರ್ಗಾಗಿ ಹನಿ ಟ್ರ್ಯಾಪ್ ಪ್ರಹಸನ ಶುರುವಾಗಿದೆಯಾ ಕಾಂಗ್ರೆಸ್ ಪಾಳ್ಯದಲ್ಲಿ? ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಟ್ರ್ಯಾಪ್ ಕದನ ಶುರುವಾಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಕ್ಯಾಬಿನೆಟ್ ಮಿನಿಸ್ಟರ್ ಅವರೇ ಇದರ ಸೂತ್ರಧಾರಿ ಅನ್ನುವಂತ ಗಂಭೀರ ಆರೋಪ ಮಾಡಿದ್ದಾರೆ. ರಿಪಬ್ಲಿಕನ್ ಜೊತೆ ಶಾಸಕ ಅರವಿಂದ್ ಬೆಲ್ಲದ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಕಿತ್ತಾಟ ಶುರುವಾಗಿತ್ತು, ಈಗ ಅದು ಹನಿ ಟ್ರ್ಯಾಪ್ ತನಕ ಬಂದು ನಿಂತಿದೆ ಅನ್ನುವಂತ ಗಂಭೀರ ಆರೋಪ ಶಾಸಕ ಅರವಿಂದ್ ಬೆಲ್ಲದ್ ಮಾಡ್ತಿದ್ದಾರೆ. ಗದ್ದಲ ಜೋರಾಗಿದೆ. ಈಗ ಹನಿ ಟ್ರ್ಯಾಪ್ ಮಾಡಿದವರು ಯಾರು, ಹಾಗೆ ಯಾಕೆ ಮಾಡಿದ್ರು, ಯಾವ ಉದ್ದೇಶ, ಇದೆಲ್ಲರೂ ಕುರಿತಂತೆ ವಿರೋಧ ಪಕ್ಷದ ಉಪನಾಯಕರಂತ ಅರವಿಂದ್ ಬೆಲ್ಲದವರು ಅವ್ರನ್ನೇ ಒಂದಷ್ಟು ಮಾತಾಡಿಸ್ತಾ ಹೋಗ್ತೇನೆ. ಅವರಿಂದ ಏನು ಮಾಹಿತಿ ಇದೆ ತಿಳ್ಕೊಳ್ಳೋಣ. ಸರ್, ಒಂದು ತನಿಖೆಗೆ ನಿನ್ನೆ ಗೃಹ ಸಚಿವರು ಹೇಳಿದರು ತನಿಖೆ ಮಾಡ್ತಾರೆ, ಆದರೆ ಈವರೆಗೂ ಕೂಡ ಆಗಿಲ್ಲ. ಒಂದು ಕಡೆ ಸುಮೋಟೋ ಕೇಸ್ ಆಗುವಂಥ ಸಾಧ್ಯತೆಗಳಿತ್ತು, ಆದರೆ ಈವರೆಗೂ ಕೂಡ ಸುಮೋಟೋ ಕೇಸ್ ಕೂಡ ದಾಖಲು ಮಾಡ್ಕೊಂಡಿಲ್ಲ. ಇದೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಈ ಪ್ರಕರಣ ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆಯಾ? ನೋಡ್ರಿ, ಅಂದ ಸದನದ ಒಳಗೆ ಗೃಹ ಸಚಿವರು ಹೇಳಿದರು, ಇಲ್ಲ ನಾವು ಮಾಡ್ತೇವೆ ಅಂತೇಳಿ, ತನಿಖೆ ಮಾಡ್ತೀವಿ ಅಂತೇಳಿ. ಆದರೆ ಅವ್ರು ಸದನದ ಹೊರಗೆ ಹೋಗಿ ಟಿ ವಿ ಮುಂದೆ ಬರೋತ್ತಿಗೆ ಅವರಿಗೆ ಆಲ್ರೆಡಿ ಅದ್ರ ಬಗ್ಗೆ ಒತ್ತಾಯ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಯಾರು ಒತ್ತಾಯ, ಮೇಲಿಂದ ಏನು ಒತ್ತಾಯ ಬಂದಿದೆ ಅವರಿಗೆ? ಸೆಂಟ್ರಲ್ ಕಾಂಗ್ರೆಸ್ ಹೈಕಮಾಂಡ್ದಿಂದ ಅವ್ರಿಗೆ ಒತ್ತಾಯ ಬಂದಿದೆ, ಇದನ್ನು ನೀವು ಕಂಪ್ಲೇಂಟ್ ಕೊಡಬೇಡ್ರಿ ಅಂತೇಳಿ, ಕಂಪ್ಲೇಂಟ್ ತೊಗೋಬೇಡ್ರಿ ಅಂತೇಳಿ. ಹಾಗಾಗಿ ಗೃಹ ಸಚಿವರು ಐತಲ್ಲ ಹೊರಗೆ ಬರೋತ್ತಿಗೆ, ಇಲ್ಲ ನಮ್ಗೆ ಯಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಕಂಪ್ಲೇಂಟ್ ಕೊಟ್ಟರೆ ಮಾಡ್ತೀವಿ ಅಂತ ತಮ್ಮ ಪ್ಲೇಟ್ ಚೇಂಜ್ ಮಾಡಿದ್ದಾರೆ. ಇದು ರಾಜಣ್ಣ ಫ್ಲೋರ್ ಮೇಲೆ ಬಂದು ಅವ್ರು ಹೇಳಿದ್ದು ಕೂಡ ಕ್ಯಾಬಿನೆಟ್ ಸಚಿವರು. ನಮ್ಗನ್ಸಿದ ಮಟ್ಟಿಗೆ ಮುಖ್ಯಮಂತ್ರಿಗಳ ಒತ್ತಾಸೆ ಆ ಡೈರೆಕ್ಷನ್ ಮೇಲೆ ಅವ್ರು ಬಂದಲ್ಲಿ ಹೇಳಿದರು. ಮುಖ್ಯಮಂತ್ರಿಗಳು ಅವ್ರಿಗೆ ಹೇಳಿ ಕಳಿಸಿದ್ರು ಅನ್ನಿಸ್ತತಿ. ನೋಡಿದ್ರೆ ಪ್ರಸ್ತಾಪ ಮಾಡಿ ಅದರಲ್ಲಿ ಸದನದಲ್ಲಿ ಪ್ರಸ್ತಾಪ ಮಾಡಿರಂತೆ, ಅದ್ರ ಪ್ರಕಾರ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಅಷ್ಟೊತ್ತಿಗೆ ಮೇಲೆ ಹೈಕಮಾಂಡ್ದಲ್ಲಿ ಇದನ್ನ ಯಾರು ಸಿಟಿ ಮಾಡ್ಸಕ್ಕೆ ಹೋಗಿದ್ದಾರೆ, ಅವರು ಅಲ್ಲೇ ಹೋಗಿ ಹೈಕಮಾಂಡ್ದಿಂದ ಇಲ್ಲಿ ಒತ್ತಾಯ ತೊಗೊಂಬಂದಾರ ಅನ್ನಿಸ್ತತಿ. ಇದರಲ್ಲಿ ಸಂಪೂರ್ಣವಾಗಿ ಇದರದ ತನಿಖೆ ಇವ್ರ ಕೈಯಾಗಿ ಬಿಟ್ಟರೆ ಇದು ಸರಿ ಆಗೋದಿಲ್ಲ, ಕೆಳಗಿನವ್ರ ಕೈಯಾಗ. ಅದಕ್ಕೆ ಯಾರ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅದನ್ನು ಮಾಡ್ರಿ ಅಂತ ನಮ್ದು ಒತ್ತಾಯ. ಆದರೆ ಸಿಎಂ ಚೇರ್ಗಾಗಿ ಹನಿ ಟ್ರ್ಯಾಪ್ ಪ್ರಹಸನ ಶುರುವಾಗಿದೆಯಾ ಕಾಂಗ್ರೆಸ್ ಪಾಳ್ಯದಲ್ಲಿ? ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಟ್ರ್ಯಾಪ್ ಕದನ ಶುರುವಾಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಕ್ಯಾಬಿನೆಟ್ ಮಿನಿಸ್ಟರ್ ಅವರೇ ಇದರ ಸೂತ್ರಧಾರಿ ಅನ್ನುವಂತ ಗಂಭೀರ ಆರೋಪ ಮಾಡಿದ್ದಾರೆ. ರಿಪಬ್ಲಿಕನ್ ಜೊತೆ ಶಾಸಕ ಅರವಿಂದ್ ಬೆಲ್ಲದ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಕಿತ್ತಾಟ ಶುರುವಾಗಿತ್ತು, ಈಗ ಅದು ಹನಿ ಟ್ರ್ಯಾಪ್ ತನಕ ಬಂದು ನಿಂತಿದೆ ಅನ್ನುವಂತ ಗಂಭೀರ ಆರೋಪ ಶಾಸಕ ಅರವಿಂದ್ ಬೆಲ್ಲದ್ ಮಾಡ್ತಿದ್ದಾರೆ. ಗದ್ದಲ ಜೋರಾಗಿದೆ. ಈಗ ಹನಿ ಟ್ರ್ಯಾಪ್ ಮಾಡಿದವರು ಯಾರು, ಹಾಗೆ ಯಾಕೆ ಮಾಡಿದ್ರು, ಯಾವ ಉದ್ದೇಶ, ಇದೆಲ್ಲರೂ ಕುರಿತಂತೆ ವಿರೋಧ ಪಕ್ಷದ ಉಪನಾಯಕರಂತ ಅರವಿಂದ್ ಬೆಲ್ಲದವರು ಅವ್ರನ್ನೇ ಒಂದಷ್ಟು ಮಾತಾಡಿಸ್ತಾ ಹೋಗ್ತೇನೆ. ಅವರಿಂದ ಏನು ಮಾಹಿತಿ ಇದೆ ತಿಳ್ಕೊಳ್ಳೋಣ. ಸರ್, ಒಂದು ತನಿಖೆಗೆ ನಿನ್ನೆ ಗೃಹ ಸಚಿವರು ಹೇಳಿದರು ತನಿಖೆ ಮಾಡ್ತಾರೆ, ಆದರೆ ಈವರೆಗೂ ಕೂಡ ಆಗಿಲ್ಲ. ಒಂದು ಕಡೆ ಸುಮೋಟೋ ಕೇಸ್ ಆಗುವಂಥ ಸಾಧ್ಯತೆಗಳಿತ್ತು, ಆದರೆ ಈವರೆಗೂ ಕೂಡ ಸುಮೋಟೋ ಕೇಸ್ ಕೂಡ ದಾಖಲು ಮಾಡ್ಕೊಂಡಿಲ್ಲ. ಇದೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಈ ಪ್ರಕರಣ ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆಯಾ? ನೋಡ್ರಿ, ಅಂದ ಸದನದ ಒಳಗೆ ಗೃಹ ಸಚಿವರು ಹೇಳಿದರು, ಇಲ್ಲ ನಾವು ಮಾಡ್ತೇವೆ ಅಂತೇಳಿ, ತನಿಖೆ ಮಾಡ್ತೀವಿ ಅಂತೇಳಿ. ಆದರೆ ಅವ್ರು ಸದನದ ಹೊರಗೆ ಹೋಗಿ ಟಿ ವಿ ಮುಂದೆ ಬರೋತ್ತಿಗೆ ಅವರಿಗೆ ಆಲ್ರೆಡಿ ಅದ್ರ ಬಗ್ಗೆ ಒತ್ತಾಯ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಯಾರು ಒತ್ತಾಯ, ಮೇಲಿಂದ ಏನು ಒತ್ತಾಯ ಬಂದಿದೆ ಅವರಿಗೆ? ಸೆಂಟ್ರಲ್ ಕಾಂಗ್ರೆಸ್ ಹೈಕಮಾಂಡ್ದಿಂದ ಅವ್ರಿಗೆ ಒತ್ತಾಯ ಬಂದಿದೆ, ಇದನ್ನು ನೀವು ಕಂಪ್ಲೇಂಟ್ ಕೊಡಬೇಡ್ರಿ ಅಂತೇಳಿ, ಕಂಪ್ಲೇಂಟ್ ತೊಗೋಬೇಡ್ರಿ ಅಂತೇಳಿ. ಹಾಗಾಗಿ ಗೃಹ ಸಚಿವರು ಐತಲ್ಲ ಹೊರಗೆ ಬರೋತ್ತಿಗೆ, ಇಲ್ಲ ನಮ್ಗೆ ಯಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಕಂಪ್ಲೇಂಟ್ ಕೊಟ್ಟರೆ ಮಾಡ್ತೀವಿ ಅಂತ ತಮ್ಮ ಪ್ಲೇಟ್ ಚೇಂಜ್ ಮಾಡಿದ್ದಾರೆ. ಇದು ರಾಜಣ್ಣ ಫ್ಲೋರ್ ಮೇಲೆ ಬಂದು ಅವ್ರು ಹೇಳಿದ್ದು ಕೂಡ ಕ್ಯಾಬಿನೆಟ್ ಸಚಿವರು. ನಮ್ಗನ್ಸಿದ ಮಟ್ಟಿಗೆ ಮುಖ್ಯಮಂತ್ರಿಗಳ ಒತ್ತಾಸೆ ಆ ಡೈರೆಕ್ಷನ್ ಮೇಲೆ ಅವ್ರು ಬಂದಲ್ಲಿ ಹೇಳಿದರು. ಮುಖ್ಯಮಂತ್ರಿಗಳು ಅವ್ರಿಗೆ ಹೇಳಿ ಕಳಿಸಿದ್ರು ಅನ್ನಿಸ್ತತಿ. ನೋಡಿದ್ರೆ ಪ್ರಸ್ತಾಪ ಮಾಡಿ ಅದರಲ್ಲಿ ಸದನದಲ್ಲಿ ಪ್ರಸ್ತಾಪ ಮಾಡಿರಂತೆ, ಅದ್ರ ಪ್ರಕಾರ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಅಷ್ಟೊತ್ತಿಗೆ ಮೇಲೆ ಹೈಕಮಾಂಡ್ದಲ್ಲಿ ಇದನ್ನ ಯಾರು ಸಿಟಿ ಮಾಡ್ಸಕ್ಕೆ ಹೋಗಿದ್ದಾರೆ, ಅವರು ಅಲ್ಲೇ ಹೋಗಿ ಹೈಕಮಾಂಡ್ದಿಂದ ಇಲ್ಲಿ ಒತ್ತಾಯ ತೊಗೊಂಬಂದಾರ ಅನ್ನಿಸ್ತತಿ. ಇದರಲ್ಲಿ ಸಂಪೂರ್ಣವಾಗಿ ಇದರದ ತನಿಖೆ ಇವ್ರ ಕೈಯಾಗಿ ಬಿಟ್ಟರೆ ಇದು ಸರಿ ಆಗೋದಿಲ್ಲ, ಕೆಳಗಿನವ್ರ ಕೈಯಾಗ. ಅದಕ್ಕೆ ಯಾರ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅದನ್ನು ಮಾಡ್ರಿ ಅಂತ ನಮ್ದು ಒತ್ತಾಯ. ಆದರೆ ಸಿಎಂ ಚೇರ್ಗಾಗಿ ಹನಿ ಟ್ರ್ಯಾಪ್ ಪ್ರಹಸನ ಶುರುವಾಗಿದೆಯಾ ಕಾಂಗ್ರೆಸ್ ಪಾಳ್ಯದಲ್ಲಿ? ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಟ್ರ್ಯಾಪ್ ಕದನ ಶುರುವಾಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಕ್ಯಾಬಿನೆಟ್ ಮಿನಿಸ್ಟರ್ ಅವರೇ ಇದರ ಸೂತ್ರಧಾರಿ ಅನ್ನುವಂತ ಗಂಭೀರ ಆರೋಪ ಮಾಡಿದ್ದಾರೆ. ರಿಪಬ್ಲಿಕನ್ ಜೊತೆ ಶಾಸಕ ಅರವಿಂದ್ ಬೆಲ್ಲದ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಕಿತ್ತಾಟ ಶುರುವಾಗಿತ್ತು, ಈಗ ಅದು ಹನಿ ಟ್ರ್ಯಾಪ್ ತನಕ ಬಂದು ನಿಂತಿದೆ ಅನ್ನುವಂತ ಗಂಭೀರ ಆರೋಪ ಶಾಸಕ ಅರವಿಂದ್ ಬೆಲ್ಲದ್ ಮಾಡ್ತಿದ್ದಾರೆ. ಗದ್ದಲ ಜೋರಾಗಿದೆ. ಈಗ
ಹನಿ ಟ್ರ್ಯಾಪ್ ಮಾಡಿದವ್ರು ಯಾರು, ಹಾಗೆ ಯಾಕೆ ಮಾಡಿದ್ರು, ಯಾವ ಉದ್ದೇಶ, ಇದೆಲ್ಲರೂ ಕುರಿತಂತೆ ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲದವರು ಅವ್ರನ್ನೇ ಒಂದಷ್ಟು ಮಾತಾಡಿಸ್ತಾ ಹೋಗ್ತೇನೆ. ಅವರಿಂದ ಏನು ಮಾಹಿತಿ ಇದೆ ತಿಳ್ಕೊಳ್ಳೋಣ. ಸರ್, ಒಂದು ತನಿಖೆಗೆ ನಿನ್ನೆ ಗೃಹ ಸಚಿವರು ಹೇಳಿದರು ತನಿಖೆ ಮಾಡ್ತಾರೆ, ಆದರೆ ಈವರೆಗೂ ಕೂಡ ಆಗಿಲ್ಲ. ಒಂದು ಕಡೆ ಸುಮೋಟೋ ಕೇಸ್ ಆಗುವಂಥ ಸಾಧ್ಯತೆಗಳಿತ್ತು, ಆದರೆ ಈವರೆಗೂ ಕೂಡ ಸುಮೋಟೋ ಕೇಸ್ ಕೂಡ ದಾಖಲು ಮಾಡ್ಕೊಂಡಿಲ್ಲ. ಇದೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಈ ಪ್ರಕರಣ ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆಯಾ? ನೋಡ್ರಿ, ಸದನದ ಒಳಗೆ ಗೃಹ ಸಚಿವರು ಹೇಳಿದರು, ಇಲ್ಲ ನಾವು ಮಾಡ್ತೇವೆ ಅಂತೇಳಿ, ತನಿಖೆ ಮಾಡ್ತೀವಿ ಅಂತೇಳಿ. ಆದರೆ ಅವ್ರು ಸದನದ ಹೊರಗೆ ಹೋಗಿ ಟಿ ವಿ ಮುಂದೆ ಬರೋತ್ತಿಗೆ ಅವರಿಗೆ ಆಲ್ರೆಡಿ ಅದ್ರ ಬಗ್ಗೆ ಒತ್ತಾಯ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಯಾರು ಒತ್ತಾಯ, ಮೇಲಿಂದ ಒತ್ತಾಯ ಬಂದಿದೆ ಅವರಿಗೆ. ಸೆಂಟ್ರಲ್ ಕಾಂಗ್ರೆಸ್ ಹೈಕಮಾಂಡ್ದಿಂದ ಅವ್ರಿಗೆ ಒತ್ತಾಯ ಬಂದಿದೆ, ಇದನ್ನು ನೀವು ಕಂಪ್ಲೇಂಟ್ ಕೊಡಬೇಡ್ರಿ ಅಂತೇಳಿ, ಕಂಪ್ಲೇಂಟ್ ತೊಗೋಬೇಡ್ರಿ ಅಂತೇಳಿ. ಹಾಗಾಗಿ ಗೃಹ ಸಚಿವರು ಹೊರಗೆ ಬರೋತ್ತಿಗೆ ಇಲ್ಲ ನಮಗೆ ಯಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಕಂಪ್ಲೇಂಟ್ ಕೊಟ್ಟರೆ ಮಾಡ್ತೀವಿ ಅಂತ ತಮ್ಮ ಪ್ಲೇಟ್ ಚೇಂಜ್ ಮಾಡಿದ್ದಾರೆ. ಇದು ರಾಜಣ್ಣ ಫ್ಲೋರ್ ಮೇಲೆ ಬಂದು ಅವ್ರು ಹೇಳಿದ್ದು ಕೂಡ ಕ್ಯಾಬಿನೆಟ್ ಸಚಿವರು. ನಮ್ಗನ್ಸಿದ ಮಟ್ಟಿಗೆ ಮುಖ್ಯಮಂತ್ರಿಗಳ ಒತ್ತಾಸೆ ಆ ಡೈರೆಕ್ಷನ್ ಮೇಲೆ ಅವ್ರು ಬಂದಲ್ಲಿ ಹೇಳಿದ್ದರು. ಮುಖ್ಯಮಂತ್ರಿಗಳು ಅವ್ರಿಗೆ ಹೇಳಿ ಕಳಿಸಿದ್ರು ಅನ್ನಿಸ್ತತಿ ನೋಡಿದ್ರೆ. ಪ್ರಸ್ತಾಪ ಮಾಡಿ ಸದನದಲ್ಲಿ ಪ್ರಸ್ತಾಪ ಮಾಡಿರಂತೆ, ಅದ್ರ ಪ್ರಕಾರ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಅಷ್ಟೊತ್ತಿಗೆ ಮೇಲೆ ಹೈಕಮಾಂಡ್ದಲ್ಲಿ ಇದನ್ನ ಯಾರು ಸಿಟಿ ಮಾಡ್ಸಕ್ಕೆ ಹೋಗಿದ್ದಾರೆ, ಅವರು ಅಲ್ಲೇ ಹೋಗಿ ಹೈಕಮಾಂಡ್ದಿಂದ ಇಲ್ಲಿ ಒತ್ತಾಯ ತೊಗೊಂಬಂದಾರ ಅನ್ನಿಸ್ತತಿ. ಇದರಲ್ಲಿ ಸಂಪೂರ್ಣವಾಗಿ ಇದರದ ತನಿಖೆ ಇವ್ರ ಕೈಯಾಗಿ ಬಿಟ್ಟರೆ ಇದು ಸರಿ ಆಗೋದಿಲ್ಲ, ಕೆಳಗಿನವ್ರ ಕೈಯಾಗ. ಅದಕ್ಕೆ ಯಾರ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅದನ್ನು ಮಾಡ್ರಿ ಅಂತ ನಮ್ದು ಒತ್ತಾಯ. ಆದರೆ ಸಿಎಂ ಚೇರ್ಗಾಗಿ ಹನಿ ಟ್ರ್ಯಾಪ್ ಪ್ರಹಸನ ಶುರುವಾಗಿದೆಯಾ ಕಾಂಗ್ರೆಸ್ ಪಾಳ್ಯದಲ್ಲಿ? ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಟ್ರ್ಯಾಪ್ ಕದನ ಶುರುವಾಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಕ್ಯಾಬಿನೆಟ್ ಮಿನಿಸ್ಟರ್ ಅವರೇ ಇದರ ಸೂತ್ರಧಾರಿ ಅನ್ನುವಂತ ಗಂಭೀರ ಆರೋಪ ಮಾಡಿದ್ದಾರೆ. ರಿಪಬ್ಲಿಕನ್ ಜೊತೆ ಶಾಸಕ ಅರವಿಂದ್ ಬೆಲ್ಲದ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಕಿತ್ತಾಟ ಶುರುವಾಗಿತ್ತು, ಈಗ ಅದು ಹನಿ ಟ್ರ್ಯಾಪ್ ತನಕ ಬಂದು ನಿಂತಿದೆ ಅನ್ನುವಂಥ ಗಂಭೀರ ಆರೋಪ ಶಾಸಕ ಅರವಿಂದ್ ಬೆಲ್ಲದ್ ಮಾಡ್ತಿದ್ದಾರೆ. ಗದ್ದಲ ಜೋರಾಗಿದೆ. ಈಗ ಹನಿ ಟ್ರ್ಯಾಪ್ ಮಾಡಿದವ್ರು ಯಾರು, ಹಾಗೆ ಯಾಕೆ ಮಾಡಿದ್ರು, ಯಾವ ಉದ್ದೇಶ, ಇದೆಲ್ಲರೂ ಕುರಿತಂತೆ ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲದವರು ಅವ್ರನ್ನೇ ಒಂದಷ್ಟು ಮಾತಾಡಿಸ್ತಾ ಹೋಗ್ತೇನೆ. ಅವರಿಂದ ಏನು ಮಾಹಿತಿ ಇದೆ ತಿಳ್ಕೊಳ್ಳೋಣ. ಸರ್, ಒಂದು ತನಿಖೆಗೆ ನಿನ್ನೆ ಗೃಹ ಸಚಿವರು ಹೇಳಿದರು ತನಿಖೆ ಮಾಡ್ತಾರೆ, ಆದರೆ ಈವರೆಗೂ ಕೂಡ ಆಗಿಲ್ಲ. ಒಂದು ಕಡೆ ಸುಮೋಟೋ ಕೇಸ್ ಆಗುವಂಥ ಸಾಧ್ಯತೆಗಳಿತ್ತು, ಆದರೆ ಈವರೆಗೂ ಕೂಡ ಸುಮೋಟೋ ಕೇಸ್ ಕೂಡ ದಾಖಲು ಮಾಡ್ಕೊಂಡಿಲ್ಲ. ಇದೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಈ ಪ್ರಕರಣ ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆಯಾ? ನೋಡ್ರಿ, ಸದನದ ಒಳಗೆ ಗೃಹ ಸಚಿವರು ಹೇಳಿದರು, ಇಲ್ಲ ನಾವು ಮಾಡ್ತೇವೆ ಅಂತೇಳಿ, ತನಿಖೆ ಮಾಡ್ತೀವಿ ಅಂತೇಳಿ. ಆದರೆ ಅವ್ರು ಸದನದ ಹೊರಗೆ ಹೋಗಿ ಟಿ ವಿ ಮುಂದೆ ಬರೋತ್ತಿಗೆ ಅವರಿಗೆ ಆಲ್ರೆಡಿ ಅದ್ರ ಬಗ್ಗೆ ಒತ್ತಾಯ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಯಾರು ಒತ್ತಾಯ, ಮೇಲಿಂದ ಒತ್ತಾಯ ಬಂದಿದೆ ಅವರಿಗೆ. ಸೆಂಟ್ರಲ್ ಕಾಂಗ್ರೆಸ್ ಹೈಕಮಾಂಡ್ದಿಂದ ಅವ್ರಿಗೆ ಒತ್ತಾಯ ಬಂದಿದೆ, ಇದನ್ನು ನೀವು ಕಂಪ್ಲೇಂಟ್ ಕೊಡಬೇಡ್ರಿ ಅಂತೇಳಿ, ಕಂಪ್ಲೇಂಟ್ ತೊಗೋಬೇಡ್ರಿ ಅಂತೇಳಿ. ಹಾಗಾಗಿ ಗೃಹ ಸಚಿವರು ಹೊರಗೆ ಬರೋತ್ತಿಗೆ ಇಲ್ಲ ನಮಗೆ ಯಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಕಂಪ್ಲೇಂಟ್ ಕೊಟ್ಟರೆ ಮಾಡ್ತೀವಿ ಅಂತ ತಮ್ಮ ಪ್ಲೇಟ್ ಚೇಂಜ್ ಮಾಡಿದ್ದಾರೆ. ಇದು ರಾಜಣ್ಣ ಫ್ಲೋರ್ ಮೇಲೆ ಬಂದು ಅವ್ರು ಹೇಳಿದ್ದು ಕೂಡ ಕ್ಯಾಬಿನೆಟ್ ಸಚಿವರು. ನಮ್ಗನ್ಸಿದ ಮಟ್ಟಿಗೆ ಮುಖ್ಯಮಂತ್ರಿಗಳ ಒತ್ತಾಸೆ ಆ ಡೈರೆಕ್ಷನ್ ಮೇಲೆ ಅವ್ರು ಬಂದಲ್ಲಿ ಹೇಳಿದ್ದರು.